कर्नाटक स्टेट बार काउंसिल चुनाव 2026 के सिलसिले में वकीलों के चुनाव में मुकाबला कर रहे जेवरगी तालुका से माननीय एडवोकेट मोहम्मद सा मुल्ला साहब ने सोमवार 22 दिसंबर को शाहपुर कोर्ट का दौरा किया। शाहपुर कोर्ट पहुंचकर एडवोकेट मोहम्मद सा मुल्ला साहब ने वकीलों से मुलाकात की और उन्हें वकीलों की डायरी वितरित की। इस मौके पर उन्होंने वकील समाज से जुड़े अहम मुद्दों, पेशे से संबंधित चुनौतियों और बार काउंसिल चुनाव के उद्देश्य पर विस्तार से बातचीत की। कोर्ट परिसर में मौजूद वकीलों के बीच यह चर्चा रही कि एक अनुभवी, ईमानदार और प्रोफेशनल वकील का कर्नाटक स्टेट बार काउंसिल में प्रतिनिधित्व वकील समुदाय की आवाज को राज्य स्तर पर मजबूती देने में सहायक होगा। आगामी कर्नाटक स्टेट बार काउंसिल चुनाव 2026 को लेकर शाहपुर कोर्ट में वकीलों के बीच जागरूकता और समर्थन की सकारात्मक चर्चा देखी जा रही है। कर्नाटक स्टेट बार कौन्सिल चुनावणा प्रयुक्त ಇವತ್ತು ಶಾಪುರ್ ನ್ಯಾಯಾಲಯಕ್ಕೆ ಭೇಟಿ ಕೊಟ್ಟು ಹಿರಿಯ ನ್ಯಾಯವಾದಿಗಳಿಗೆ ಮತ್ತು ನ್ಯಾಯವಾದಿ ಮಿತ್ರರಿಗೆ ಮತಯಾಚನೆ ಮಾಡಿದೆವು। ಇಲ್ಲಿ ಮತಯಾಚನೆ ಮಾಡುವ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳು ಕಂಡುಬಂದು ವಕೀಲರು ಮತ್ತು ಕಟ್ಟಡದ ಸಮಸ್ಯೆ ಆಗಿರಬಹುದು, ಶೌಚಾಲಯದ ಸಮಸ್ಯೆ ಆಗಿರಬಹುದು, ಲೈಬ್ರರಿ ಸಮಸ್ಯೆಗಳಾಗಿರ್ಬೋದು, ಹಲವಾರು ಸಮಸ್ಯೆಗಳು ಶಾಪುರ್ ಬಾರ್ ಅಸೋಸಿಯೇಷನ್ದಲ್ಲಿ ನೋಡಿದಾಗ ಕಂಡುಬಂತು। ಅವುಗಳನ್ನು ನೋಡಿ ಈ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ನಾನು ಸುಮಾರು ಹಲವಾರು ಬಾರ್ ಕೌನ್ಸಿಲ್ಗಳಿಗೆ ಇದು ಬಾರ್ ಅಸೋಸಿಯೇಷನ್ಗಳಿಗೆ ಭೇಟಿ ಕೊಟ್ಟಿದ್ದೆ। ಅಲ್ಲಿಯೂ ಕೂಡ ಸುಮಾರು ಸಮಸ್ಯೆಗಳಿದೆ। ಇನ್ನೂ ಕೂಡ ಹೈದರಾಬಾದ್ ಕರ್ನಾಟಕದಲ್ಲಿ ಭಾಳ ಹಿಂದುಳಿದಿದೆ। ಸುಮಾರು ಸಮಸ್ಯೆಗಳಿಂದ ನ್ಯಾಯಾಲಯಗಳು ಬಳಲ್ತಾ ಇದ್ದಾವೆ। ಅವಕ್ಕೆ ಸೂಕ್ತ ರೀತಿಯಲ್ಲಿ ಗಮನ ಕೊಟ್ಟು ಅವನ್ನು ಸರಿಯಾದ ರೀತಿಯ ಮತ್ತು ಸರಿಯಾದ ಮಾದರಿಯಲ್ಲಿ ದುರಸ್ತಿ ಮತ್ತು ರಿಪೇರಿ ಮತ್ತು ಹಲವಾರು ಸೌಲಭ್ಯಗಳ ಕೊರತೆ ಇದೆ, ಅದನ್ನು ಕೂಡ ಸರಿ ಮಾಡುವ ದಿಕ್ಕಿನಲ್ಲಿ ನಾವು ಯಾರೇ ಪ್ರತಿನಿಧಿಗಳು ಆರಿಸಿ ಬಂದು ಕೌನ್ಸಿಲ್ಗೆ ಹೋದಾಗ ಅಲ್ಲಿ ಎಲ್ಲರ ಕೌನ್ಸಿಲ್ ಮಂಡಳಿಯ ಮಿತ್ರರ ಜೊತೆ ಸೇರಿ ಹೈದರಾಬಾದ್ ಕರ್ನಾಟಕ ಭಾಳ ಹಿಂದುಳಿದಿದೆ, ಆ ಭಾಗಕ್ಕೆ ಹೆಚ್ಚುವರಿ ಗಮನ ಕೊಡುವಂತೆ ಮನವಿ ಮಾಡಿ ಈ ಕ್ಷೇತ್ರದ ಈ ಹೈದರಾಬಾದ್ ಕರ್ನಾಟಕದ ಹಿಂದುಳಿದ ಭಾಗದ ಎಲ್ಲ ನ್ಯಾಯಾಲಯಗಳಿಗೆ ಎಲ್ಲ ರೀತಿಯ ಸೌಲಭ್ಯ ದೊರಕಿಸಿಕೊಡಲಿ ಎಲ್ಲರೂ ಒಂದು ಇದರಿಂದ ಮನಸ್ಫೂರ್ತಿಯಾಗಿ ಕೆಲಸ ಮಾಡಬೇಕು। ಯಾರೇ ನಾನೇ ಗೆದ್ದರೂ ಕೂಡ ಆ ದಿಕ್ಕಿನಲ್ಲಿ ಕೆಲಸ ಮಾಡಬೇಕು, ಅಥವಾ ಬೇರೆ ಯಾರೇ ಅಭ್ಯರ್ಥಿಗಳು ಕೂಡ ಗೆದ್ದರೂ ಕೂಡ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮತ್ತು ಈ ಕ್ಷೇತ್ರದ ಸುಮಾರು ನ್ಯಾಯಾಲಯಗಳು ಒಂದು ದುರಸ್ತಿ ಆಗಿರ್ಬೋದು, ಹಲವಾರು ಕಾರ್ಯಕ್ರಮಗಳನ್ನು ನೋಡಿಕೊಂಡು ಅದರ ಒಂದು ಆಗು ಹೋಗುಗಳ ಕುಂದುಕೊರತೆಗಳ ಬಗ್ಗೆ ಮತ್ತು ವಕೀಲರ ಪರಿಹಾರ ನಿಧಿ ಇರ್ಬೋದು, ವಕೀಲರಿಗೆ ಸಂತ್ರಸ್ತ ನಿಧಿ ಇರ್ಬೋದು, ವಕೀಲರ ಏನು ಇನ್ಶೂರೆನ್ಸ್ ಗ್ರೂಪ್ ಇನ್ಶೂರೆನ್ಸ್ ಬಗ್ಗೆ ಇರ್ಬೋದು, ಮತ್ತು ವಕೀಲರಿಗೆ ಟ್ರೈನಿಂಗ್ ಕ್ಯಾಂಪ್ಸ್ಗಳು ಇರ್ಬೋದು, ಈ ಒಂದು ಹಲವಾರು ರೀತಿಯ ಒಂದು ಇದರಲ್ಲಿ ತಾಲೂಕಾ ಮಟ್ಟದ ಕೋರ್ಟ್ನಲ್ಲಿ ಒಂದು ಕ್ಲಿನಿಕ್ ಸ್ಥಾಪನೆ ಆಗಿರ್ಬೋದು। ಈ ನಿಟ್ಟಿನಲ್ಲಿ ಎಲ್ಲ ಯಾರೇ ಆರಿಸಿ ಹೋದರೂ ಕೂಡ ಈ ಭಾಗದಿಂದ ಎಲ್ಲ ಆ ಭಾಗದ ಮತ್ತು ಏನು ಬೆಂಗಳೂರು ಲೋಕಲ್ದವರು ಮತ್ತು ಬೇರೆ ಭಾಗದಿಂದ ಆರಿಸಿದಂಥ ಅಭ್ಯರ್ಥಿಗಳ ಜೊತೆಗೂಡಿ ಈ ನಮ್ಮ ಭಾಗ ಹಿಂದುಳಿದಿದೆ, ಇದಕ್ಕೆ ನಾವು ಹೆಚ್ಚು ಒತ್ತು ಕೊಟ್ಟು ಇದನ್ನು ಒಂದು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು, ಅದಕ್ಕೆ ನಾನು ಕೂಡ ಬದ್ಧನಾಗಿ ಕೆಲಸ ಮಾಡ್ತೀನಿ ಅಂತೇಳಿ ಇಲ್ಲಿ ಸುಮಾರು ಹೈದರಾಬಾದ್ ಕರ್ನಾಟಕದಲ್ಲಿ ಸುಮಾರು ನ್ಯಾಯಾಲಯಗಳು ಭೇಟಿ ಕೊಟ್ಟು ಎಲ್ಲರಲ್ಲಿ ಮತ ಕೇಳಿದ್ದೀನಿ। ಆದಷ್ಟು ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಆರಿಸಿ ಬಂದರೆ ಈ ಒಂದು ಸಮಸ್ಯೆಗಳಿಗೆ ನಮ್ಮ ಹಿರಿಯ ಮಿತ್ರರು ಏನು ನಮ್ಮ ಜೊತೆಯಲ್ಲಿ ಅಲ್ಲಿ ಕೌನ್ಸಿಲರ್ ಗೆದ್ದರೆ ಅವ್ರ ಜೊತೆಗೂಡಿ ಯಾವ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ಸಾಧ್ಯತೆ ಇದೆ ಅನ್ನೋ ತಿಳಿದುಕೊಂಡು ನಾನು ಈ ಭಾಗದ ಎಲ್ಲ ವಕೀಲ ಮಿತ್ರರಿಗೂ ಸಂಘಗಳಿಗೂ ಕೂಡ ನಾನು ಅವರ ಒಂದು ಇದಕ್ಕಾಗಿ ನಾನು ಶ್ರಮಿಸಬೇಕಂತ ಆಸೆ ಪಟ್ಟಿದ್ದೀನಿ। ಅದನ್ನು ಆಸೆ ಈಡೇರಬೇಕಾದ್ರೆ ಈ ಎಲ್ಲ ಹೈದರಾಬಾದ್ ಕರ್ನಾಟಕ ಕ್ಷೇತ್ರದ ಮತ್ತು ಕರ್ನಾಟಕಾದ್ಯಂತ ಎಲ್ಲ ವಕೀಲ ಮಿತ್ರರು ಮತ್ತು ಗೌರವಾನ್ವಿತ ಹಿರಿಯ ವಕೀಲರು ನಮಗೆ ಓಟ್ ಹಾಕಿ ಮತ ಹಾಕಿ ಆರಿಸಿ ಬಂದಿದ್ದಲ್ಲಿ ನಾವು ಯಶಸ್ವಿಗೊಳ್ಳಕ್ಕೆ ಸಾಧ್ಯ। ಆ ಯಶಸ್ವಿ ಆದಲ್ಲಿ ನಾನು ಮುಂದಿನ ದಿನಗಳಲ್ಲಿ ಈ ಎಲ್ಲ ಒಂದು ಸಮಸ್ಯೆಗಳ ಬಗ್ಗೆ ಅರಿತು ಎಲ್ಲರ ಜೊತೆ ಸಮಾಲೋಚನೆ ಮಾಡಿ ಮುಂದೆ ಏನು ಮಾಡಬೇಕು ಅನ್ನೋದ್ರ ಆ ದಿಕ್ಕಿಯಲ್ಲಿ ಕೆಲಸ ಮಾಡಬೇಕಂತ ಮಾಡಿದ್ದೀನಿ। ಅದಕ್ಕೆ ನಾನು ಈ ಎಲೆಕ್ಷನ್ ಪ್ರಯುಕ್ತ ನಾನು ಈ ಹೈದರಾಬಾದ್ ಕರ್ನಾಟಕದಲ್ಲಿ ಈಗ ನಾನು ಪ್ರವಾಸ ಕೈಗೊಂಡು ಮುಗಿಸಿದ್ದೀನಿ। ಈಗ ನೆಕ್ಸ್ಟ್ ಏನಾದರೂ ನಾನು ಬೆಳಗಾವಿ, ಬಾಂಬೆ ಕರ್ನಾಟಕ ಮತ್ತು ಮೈಸೂರು ಕರ್ನಾಟಕ ಕಡೆ ಕೂಡ ಪ್ರಯಾಣ ಬೆಳೆಸ್ತಾ ಇದ್ದೀನಿ। ಅಲ್ಲಿನ ಆಗು ಹೋಗುಗಳು ಮತ್ತು ಅಲ್ಲಿ ಯಾವ ರೀತಿಯಲ್ಲಿ ನ್ಯಾಯಾಲಯಗಳಿದ್ದಾವೆ
ಆದಷ್ಟು ಕೊಂಚ ಮಟ್ಟದಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಒಳ್ಳೆಯ ಸೌಲಭ್ಯ ಇರತಕ್ಕಂಥ ನ್ಯಾಯಾಲಯಗಳಿದೆ, ಎಲ್ಲ ರೀತಿಯ ಸೌಲಭ್ಯಗಳು ಅಲ್ಲಿದೆ. ಅಲ್ಲಿಯ ಒಂದು ಇಚ್ಛೆ ಮತ್ತು ಅಲ್ಲಿಯ ದೃಢ ಶಕ್ತಿ ನಿರ್ಧಾರಗಳಿಂದ ಅಲ್ಲೆಲ್ಲ ಎಲ್ಲ ಕಾರ್ಯಗಳಾಗಕ್ಕೆ ಸಾಧ್ಯ ಆಗಿದೆ. ಅದೇ ರೀತಿಯಲ್ಲಿ ಕೂಡ ನಮ್ಮ ಭಾಗದಲ್ಲಿನೂ ಕೆಲಸ ಆಗಬೇಕು ಅಂತ ಆ ದೃಷ್ಟಿಯಲ್ಲಿ ಕೆಲಸ ಮಾಡಬೇಕು. ಅದನ್ನು ಮುಂದಿಟ್ಕೊಂಡು ನಾನು ಮತ ಕೇಳ್ತಾ ಇದ್ದೀನಿ. ಅದಕ್ಕೆ ಇಲ್ಲಿನ ಮತದಾರರು ಮತ್ತು ಎಲ್ಲ ಇಡೀ ಕರ್ನಾಟಕಾದ್ಯಂತ ಏನು ನಮ್ಮ ವಕೀಲ ಮಿತ್ರರು ಏನು ಮತ ಮಾಡಬೇಕು ಅದನ್ನು ಗಮನದಲ್ಲಿಟ್ಕೊಂಡು ನನಗೆ ಎಲ್ಲರೂ ಎಲ್ಲ ರೀತಿಯಿಂದ ಮತ ಕೊಟ್ಟು ನನ್ನನ್ನು ಆರಿಸಿ ತರ್ತಾರಂತ ನಾನು ನಂಬ್ಕೊಂಡು ಹೋಗ್ತೀನಿ. ನನ್ನ ಹೆಸರು ಮೊಹಮ್ಮದ್ ಸಾ ಎ ಮುಲ್ಲಾ ಅಂಥೇಳಿ. ನಾನು ಮೂಲತಃ ಜೇವರ್ಗಿ ಯಡ್ರಾಮಿ ತಾಲೂಕಿನ ಸುಂಬಡ ಗ್ರಾಮದವನು. ಅಲ್ಲೇ SSLCವರೆಗೂ ಓದಿ ತದನಂತರ ಗುಲ್ಬರ್ಗಾ NV ಕಾಲೇಜಿನಲ್ಲಿ ನನ್ನ ಡಿಗ್ರಿ ವ್ಯಾಸಂಗ ಮುಗಿಸಿ ತದನಂತರ ನಾನು ಕಾನೂನು ಪದವಿಯನ್ನು SS ಲಾಹೋಟ್ ಲಾ ಕಾಲೇಜು ಕಲಬುರಗಿಯಲ್ಲಿ ಮುಗಿಸಿ ನಂತರ ಸುಬ್ರಹ್ಮಣ್ಯ ಜೋಯಿಸ್ ಅಂತೇಳಿ ಡೆಸಿಗ್ನೇಟ್ ಸೀನಿಯರ್ ಕೌನ್ಸಿಲ್ ಹತ್ರ ಸುಮಾರು ವರ್ಷಗಳ ಕಾಲ ಜೂನಿಯರ್ ಆಗಿ ಮತ್ತು ಅವ್ರ ಆಫೀಸ್ನಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡಿದ್ದೀನಿ. ಈಗ ಇಂಡಿಪೆಂಡೆಂಟ್ ಆಗಿ ನಾನು NS ಹಿರೇಮಠ ಅವ್ರ ಜೊತೆ ಹಿರೇಮಠ ಆ್ಯಂಡ್ ಮುಲ್ಲಾ ಅಸೋಸಿಯೇಟ್ಸ್ ಅಂತ ಒಂದು ಆಫೀಸು ನಾನು ವಕೀಲ ವೃತ್ತಿ ಮಾಡ್ತಾ ಇದ್ದೀನಿ. ಈಗ ನಾನು ಸ್ಟೇಟ್ ಬಾರ್ ಕೌನ್ಸಿಲ್ ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಪರಿಷತ್ ಚುನಾವಣೆಗೆ ನಮ್ಮ ಜೇವರ್ಗಿ ತಾಲೂಕಿನವರಾದ ಶ್ರೀ ಮೊಹಮ್ಮದ್ ಎ ಮುಲ್ಲಾ ಅವರು ಚುನಾವಣೆ ಸ್ಪರ್ಧೆಯಾಗಿ ಕಣದಲ್ಲಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಜೇವರ್ಗಿ ತಾಲೂಕು ಮತ್ತು ಗುಲ್ಬರ್ಗಾ ಜಿಲ್ಲೆಯವರು ಮತ್ತು ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದವರಾಗಿದ್ದರಿಂದ ಅವರಿಗೆ ನಮ್ಮ ಸಮಸ್ಯೆಗಳು ಅರಿತುಕೊಂಡಿದ್ದರಿಂದ ಅವರು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅಂತೇಳಿ ತಿಳ್ಕೊಂಡು ಅವರ ಒಳ್ಳೆಯ ಒಂದು ಸ್ವಭಾವ ನೋಡಿಕೊಂಡು ನಾವು ಜೇವರ್ಗಿ ವಕೀಲರ ಸಂಘದಿಂದ ನಾವು ಬೀದರ್ ಜಿಲ್ಲೆ ಮತ್ತು ಗುಲ್ಬರ್ಗಾ, ಯಾದಗಿರಿ, ರಾಯಚೂರು ಮತ್ತು ಬಿಜಾಪುರ ಜಿಲ್ಲೆಯಾದ್ಯಂತ ಪ್ರವಾಸ ಕೈಗೊಂಡಾಗ ಎಲ್ಲ ಒಂದು ತಾಲೂಕಾ ಬಾರ್ ಅಸೋಸಿಯೇಷನ್ ಆಗಲಿ ಅಥವಾ ಜಿಲ್ಲಾ ಬಾರ್ ಅಸೋಸಿಯೇಷನ್ ಆಗಲಿ ಎಲ್ಲರ ಒಂದು ಸದಸ್ಯರು ನಮಗೆ ಆಶ್ವಾಸನೆಗಳ ಮುಖಾಂತರ ನಮಗೇನದ ಪ್ರಥಮ ಪ್ರಶಸ್ತ ಮತವನ್ನು ಕೊಡ್ತೀವಿ ಅಂತ ಹೇಳುವ ಮೂಲಕ ಮೊಹಮ್ಮದ್ ಮುಲ್ಲಾ ಅವರನ್ನು ಈ ಭಾಗದಿಂದ ಒಂದು ಒಳ್ಳೆಯ ಪ್ರಚಂಡ ಬಹುಮತದಿಂದ ಆರಿಸಿ ತರುವ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗೂಡಿ ಕೆಲಸ ಮಾಡ್ತೀವಿ ಅಂತ ಈ ಮೂಲಕ ಹೇಳಲು ಬಯಸುತ್ತೇನೆ. ಕರ್ನಾಟಕ ವಕೀಲ ಪರಿಷತ್ತು ಅಲ್ಲಿ ಚುನಾವಣೆ ನಡೀತಾ ಇದೆ. ಮಾರ್ಚ್ 15 ಚುನಾವಣೆ ಕರ್ನಾಟಕ ವಕೀಲ ಪರಿಷತ್ತು ಚುನಾವಣೆ ನಡೀತಾ ಇದೆ. ಅದರಲ್ಲಿ ನನ್ನ ಆತ್ಮೀಯರಾದಂಥ ಶ್ರೀ ಮೊಹಮ್ಮದ್ ಸಾ ಮುಲ್ಲಾ ಅವರು ಅಭ್ಯರ್ಥಿಯಾಗಿ ನಿಂತ್ಕೊಂಡಿದ್ದಾರೆ. ಆದ್ದರಿಂದ ಕರ್ನಾಟಕದ ಎಲ್ಲ ಅಸೋಸಿಯೇಷನ್ಗಳು ಆಲ್ರೆಡಿ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಅಸೋಸಿಯೇಷನ್ಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಮತ್ತು ಸಮಸ್ಯೆ ಕುಂದುಕೊರತೆಗಳನ್ನು ಎಲ್ಲ ಆಲಿಸಿದ್ದಾರೆ. ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಕೋರ್ಟಿನ ಹಿರಿಯರು ಕಿರಿಯರು ನ್ಯಾಯವಾದಿಗಳು ಅವರೆಲ್ಲರೂ ನಾವು ಒಂದೇ ಪ್ರಥಮ ಪ್ರಾಶಸ್ತ್ಯವನ್ನು ಮೊಹಮ್ಮದ್ ಸಾ ಮುಲ್ಲಾ ಅವರಿಗೆ ಕೊಡ್ತೀನಿ ಅಂತೇಳಿ ಎಲ್ಲ ತಾಲೂಕದಲ್ಲಿ ಭರವಸೆ ಕೊಟ್ಟಿದ್ದಾರೆ. ನಾವು ಸುಮಾರು ಇಂಡಿ, ಸಿಂದಗಿ, ನಾವು ಆಳಂದು, ಚಿಂಚೋಳಿ, ಶಾಪೂರು, ಸುರ್ಪೂರು, ಲಿಂಗಸೂರು, ಗುಲ್ಬರ್ಗ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಆಲ್ರೆಡಿ ನಾವು ಭೇಟಿಯಾಗಿದ್ದೀವಿ. ಅವರೆಲ್ಲರೂ ಅವರು ಮೊದಲನೇ ಆದ್ಯತೆ ಏನಿದೆ ಮೊಹಮ್ಮದ್ ಸಾ ಮುಲ್ಲಾನವರಿಗೆ ನಾವು ಕೊಡ್ತಾ ಇದ್ದೀವಿ ಅಂತೆಲ್ಲ ಹೇಳಿದರೆ. ಆದ್ದರಿಂದ ಈ ಮೂಲಕ ಕರ್ನಾಟಕದ ಎಲ್ಲ ಬಾರ್ ಅಸೋಸಿಯೇಷನ್ಗಳಿಗೆ ನಾವು ಒಂದೇ ಒಂದು ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಎಲ್ಲ ಹಿರಿಯರು ಮತ್ತು ಗೌರವಾನ್ವಿತ ಕಿರಿಯರು ಹಿರಿಯರು ಎಲ್ಲ ನ್ಯಾಯವಾದಿಗಳು ದಯವಿಟ್ಟು ಶ್ರೀ ಮೊಹಮ್ಮದ್ ಸಾ ಮುಲ್ಲಾನವರಿಗೆ ಪ್ರಥಮ ಪ್ರಾಶಸ್ತ್ಯವನ್ನು ಕೊಟ್ಟು ಅವರಿಗೆ ಗೆಲ್ಲಿಸ್ಬೇಕಂತೇಳಿ ಮನವಿ ಮಾಡ್ತಾ ಇದ್ದೀವಿ. ಗೊಲ್ಲಾಳ ದೊಡ್ಡಮನಿ.